ನಿಮ್ಮ ಸಂಬಂಧಗಳಲ್ಲಿ ನಿಮಗೆ ಮಾನಸಿಕವಾಗಿ ಆಯಾಸ ಆದಂತೆ ಅನಿಸ್ತಾ ಇದೆಯಾ? ನೀವು ಜೀವನದಲ್ಲಿ ಮುಂದೆ ಸಾಗಲಿಕ್ಕೆ ಆಗ್ತಾ ಇಲ್ಲ, ಸಿಲುಕಿ ಹಾಕಿಕೊಂಡಿದ್ದೀರಾ ಅಂತ ಅನಿಸ್ತಾ ಇದೆಯಾ? ಹೌದು, ಕೆಲವೊಂದು ಸಂಬಂಧಗಳೇ ಹಾಗೆ. ಅವುಗಳನ್ನು ನಾವು ಬಿಡಲೂ ಆಗದೆ, ಸಂಬಂಧದಲ್ಲಿ ಇರಲೂ ಆಗದೆ ತೊಳಲಾಡ್ತಾ ಇರ್ತೇವೆ. ಆ ಸಂಬಂಧಗಳು ಹೇಗೆ ಇರ್ತವೆ ಅಂದರೆ, ಆ ಸಂಬಂಧಗಳಲ್ಲಿ ಒಂದು ನಿಶ್ಚಿತತೆ ಇರುವುದಿಲ್ಲ. ಯಾವಾಗ ಅವರು ತುಂಬ ಕ್ಲೋಸ್ ಆಗಿ ಮಾತಾಡ್ತಾರೋ, ತುಂಬ ಪ್ರೀತಿಯನ್ನು ತೋರಿಸ್ತಾರೋ, ಯಾವಾಗ ನಮ್ಮನ್ನು ಇಗ್ನೋರ್ ಮಾಡ್ತಾರೋ, ನಮ್ಮನ್ನು ನಿರ್ಲಕ್ಷಿಸ್ತಾರೋ ಅನ್ನೋದು ನಮಗೆ ಪ್ರೆಡಿಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಮ್ಮ ಮನಸ್ಸು ಅವರ ಸುತ್ತಲೇ ಸುತ್ತಾ ಇರ್ತದೆ. ಕೆಲವೊಮ್ಮೆ ಅತಿಯಾದ ಪ್ರೀತಿ ತೋರಿಸುವುದು, ಗಿಫ್ಟ್ಗಳನ್ನು ಕೊಡುವುದು ಮಾಡಿದರೆ ಕೆಲವೊಂದು ಸಲ ನಮ್ಮನ್ನು ಅತಿ ನಿರ್ಲಕ್ಷ್ಯತೆಯಿಂದ ನೋಡ್ತದೆ. ಹಾಗಾಗಿ ನಮ್ಮ ಮನಸ್ಸು ಅವರಿಗೆ ಒಂದು ರೀತಿಯಲ್ಲಿ ಅಡಿಕ್ಟ್ ಆಗ್ತದೆ. ಬಿಡ್ಲಿಕ್ಕೆ ಹೋದರೆ ನಮಗೆ ಭಯ, ನಾನು ತಪ್ಪು ಮಾಡ್ತಾ ಇದ್ದೇನೋ, ನಾನು ಓವರ್ ರಿಯಾಕ್ಟ್ ಮಾಡ್ತಾ ಇದ್ದೇನೋ, ಅಥವಾ ನನ್ನ ಪ್ರಯತ್ನ ಸಾಕಾಗ್ತಾ ಇಲ್ವೋ ಅನ್ನುವಂಥ ಅನುಮಾನಗಳು ಕಾಡಲಿಕ್ಕೆ ಪ್ರಾರಂಭ. ಒಂದು ವೇಳೆ ನೀವು ಬಿಡುವ ನಿರ್ಧಾರ ಮಾಡಿದ್ರೂ ಸಹ ಅದು ಅವರ ಗಮನಕ್ಕೆ ಬರ್ತಾ ಇದ್ದಂತೆ ಅವರು ಸ್ವಲ್ಪ ಪ್ರೀತಿಯನ್ನು ತೋರಿಸ್ತಾರೆ. ಅದು ಜಾಸ್ತಿ ಅಲ್ಲ, ನಾವು ಬಿಡಲು ಆಗದಂತೆ ಪುನಃ ಅವರ ಜಾಲದಲ್ಲಿ ಇರುವಷ್ಟು ಪ್ರೀತಿಯನ್ನು ಮಾತ್ರ ಅವರು ತೋರಿಸ್ತಾರೆ. ನಾವು ಇರಬಹುದು, ಈ ಸಲ ಬಹುಶಃ ಬದಲಾವಣೆ ಆಗ್ತಾ ಇದ್ದಾರೇನೋ ಅನ್ನುವ ಭಾವದಲ್ಲಿ ಮತ್ತೆ ಆ ಸಂಬಂಧದಲ್ಲಿ ಸಿಲುಕಿರ್ತೇವೆ. ಈ ರೀತಿ ಪುಷ್ ನಡೀತಾ ಒಂದು ಹಂತದಲ್ಲಿ ನಮಗೆ ಮಾನಸಿಕವಾಗಿ ತುಂಬ ದಣಿವಾಗ್ತದೆ. ಅವರ ಹತ್ರ ಮಾತಾಡಿ ಆದ ನಂತರ ಅಥವಾ ಅವರನ್ನು ಭೇಟಿಯಾಗಿ ಆದ ನಂತರ ನಮಗೆ ಒಂದು ರೀತಿಯ ದಣಿವು, ಮಾನಸಿಕವಾಗಿ ಖಾಲಿತನ ಉಂಟಾಗ್ತದೆ. ಇಂಥ ಸಂದರ್ಭಗಳಲ್ಲಿ ನಾವು ಮಾಡಬೇಕಾದದಿಷ್ಟೇ, ಅವರ ಶಬ್ದಗಳಿಗೆ ನಾವು ಹೆಚ್ಚು ಬೆಲೆಯನ್ನು ಕೊಡಬಾರದು. ಅವರಿಗೆ ಅವು ಶಬ್ದಗಳು ಮಾತ್ರ. ಯಾವಾಗ ಅವರಿಗೆ ಅನುಕೂಲ ಉಂಟೋ ಅವರು ಒಳ್ಳೊಳ್ಳೆಯ ಶಬ್ದಗಳನ್ನು ಮಾತನಾಡ್ತಾರೆ. ಯಾವಾಗ ಅನುಕೂಲ ಇಲ್ವೋ ಆ ಶಬ್ದಗಳಿಗೆ ಯಾವುದೇ ಕಲ್ಪನೆಯನ್ನು ಅಥವಾ ಯಾವುದೇ ಅರ್ಥವನ್ನು ನೀಡದೆ ಅವರು ಮುಂದುವರೆದು ಬಿಡ್ತಾರೆ. ಆದರೆ ನಾವು ಆ ಶಬ್ದಗಳಲ್ಲಿಯೇ ಸಿಲುಕಿ ಹಾಕಿಕೊಂಡು ಅದನ್ನೇ ನಮ್ಮ ಜಗತ್ತನ್ನಾಗಿ ಕಲ್ಪನೆ ಮಾಡಿಕೊಂಡು ತೊಳಲಾಡ್ತಾ ಇರ್ತೇವೆ. ಹಾಗಾಗಿ ಇಂಥ ಸಂದರ್ಭ ಬಂದಾಗ ದಯವಿಟ್ಟು ಅವರ ಶಬ್ದಗಳಿಗೆ ಗಮನವನ್ನು ಕೊಡಬೇಡಿ, ಅವರ ವರ್ತನೆಯನ್ನು ಗಮನಿಸಿ. ಆಕ್ಷನ್ ಸ್ಪೀಕ್ಸ್. ಅವರ ವರ್ತನೆ ಹೇಗಿದೆ? ಅವರು ನಿಜವಾಗಿ ನಿಮಗೆ ಅಗತ್ಯ ಇದ್ದಾಗ ನಿಮ್ಮ ಬಳಿ ಇರ್ತಾರಾ, ಅಥವಾ ನಿಮಗೆ ಗೌರವವನ್ನು ಕೊಟ್ಟು ನಡೆಸಿಕೊಳ್ತಾರಾ, ಅಥವಾ ಅವರಿಗೆ ಅನುಕೂಲ ಇದ್ದಾಗಲಷ್ಟೇ ಅವರು ನಿಮ್ಮನ್ನು ಬಳಸಿಕೊಳ್ತಾ ಇದ್ದಾರೆ ಅನ್ನೋದನ್ನು ದಯವಿಟ್ಟು ಗಮನಿಸಿ. ಯಾವಾಗ ನಾವು ಜಾಗರೂಕರಾಗ್ತೇವೋ, ನಮ್ಮಲ್ಲಿ ಅವೇರ್ನೆಸ್ ಅನ್ನೋದು ಬರ್ತದೋ, ಆವಾಗ ನಾವು ಸಂಬಂಧಗಳಲ್ಲಿ ಕ್ಲಾರಿಟಿಯನ್ನು ಕಾಣ್ತೇವೆ, ಸ್ಪಷ್ಟತೆಯನ್ನು ಕಾಣ್ತೇವೆ. ಆಗ ನಾವು ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಬೋದು.